ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮೌನಕ್ಷರನಾಗಿದ್ದಾರೆ. ಯತೀಂದ್ರ ಅವರು ಮೊನ್ನೆ ಹಂಗೆ ಹೇಳಿದ್ರು, ನವೆಂಬರ್ ಕ್ರಾಂತಿಯ ಬಗ್ಗೆ ಸುದ್ದಿ ಇದಾವೆ, ಡಿಕೆ ಶಿವಕುಮಾರ್ ಅವರು ಮತ್ತೆ ತ್ಯಾಗ ಮಾಡಬೇಕಾಗುತ್ತಾ ಅನ್ನುವಂತ ಒಂದಿಷ್ಟು ಬೇಸರ ಅವರಿಗೆ ಖಂಡಿತವಾಗ್ಲೂ ಕೂಡ ಇದೆ. ಈ ಹಿಂದೆ ಸರ್ಕಾರವನ್ನ ಅಧಿಕಾರಕ್ಕೆ ತರೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂತ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋದು ಅವರ ಬೆಂಬಲಿಗರ ಒಂದು ಅಸಮಾಧಾನ. ಇದರ ನಡುವೆ ಈಗಿನ ಎಲ್ಲ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಮೌನ ಕ್ರಾಂತಿ ಏನಾದ್ರೂ ಮಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ, ಸಂಪುಟ ಸರ್ಜರಿ ಕುತೂಹಲ ಇದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ತುಟಿ ಬಿತ್ತಾ ಇಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಹಾಗಾದ್ರೆ? ಅಗೈನ್ ಹನುಮಂತು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಡಿಕೆ ಶಿವಕುಮಾರ್ ಅವರ ಹಾವಭಾವ, ಅವರ ನಡೆ ನುಡಿಯೆಲ್ಲ ಗಮನಿಸ್ತಾ ಇದ್ರೆ ಬಹುಶಃ ಡಿಕೆ ಶಿವಕುಮಾರ್ ಅವರು ಡಿಸ್ಟರ್ಬ್ ಆಗಿದ್ದಾರೆ, ಎಲ್ಲೋ ಅವರು ಮೌನ ಕ್ರಾಂತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೋ ಒಂದು ಇರುಸು ಮುರುಸಿದೆ ಅನ್ನೋದೆಲ್ಲ ಅವರ ಮುಖಚರ್ಯಲ್ಲೇ ಗೊತ್ತಾಗುತ್ತೆ. ತಾವು ಹೇಗ್ ನೋಡ್ತಾ ಇದ್ದೀರಿ? ಇದೆಲ್ಲ ಚರ್ಚೆಗಳು ಹೇಗ್ ನಡೀತಾ ಇದಾವೆ? ಏನ್ ಹೇಳ್ತೀರಿ ಹನುಮಂತು? ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕ್ರಾಂತಿ ಆಗತ್ತೆ, ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನೋ ಚರ್ಚೆಗಳು ಮೊದಲಿಂದನೂ ಕೂಡ ಇತ್ತು. ಅದು ಯತೀಂದ್ರ ಅವರು ಕೊಟ್ಟಂತ ಒಂದು ಹೇಳಿಕೆಯಿಂದ ಇದೀಗ ಮತ್ತೆ ಆ ಒಂದು ಕ್ರಾಂತಿಯ ಒಂದಷ್ಟು ಮುನ್ಸೂಚನೆ ಸಿಕ್ಕಿದೆ. ಅದು ಮತ್ತೆ ಹಂತ ಹಂತವಾಗಿ ಅಖಾಡ ಸಿದ್ಧ ಆಗ್ತಾ ಇದೆ ಕ್ರಾಂತಿಗೆ ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತದ್ದು. ಮತ್ತೆ ಒಂದಷ್ಟು ಆಯಾಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಇಲ್ಲ, ಯಾವುದೇ ರೀತಿಯ ಬದಲಾವಣೆಗಳಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಮತ್ತೆ ಆಂತರಿಕವಾಗಿ ಬಹಳಷ್ಟು ವಿಶ್ವಾಸದಲ್ಲಿರೋದು ಏನಂತಂದು ಹೇಳಿದ್ರೆ, ನವೆಂಬರ್ನ ಕೊನೆಯ ವಾರದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳಾಗ್ತವೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಗುಟ್ಟನ್ನ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಇದರ ನಡುವೆ ಆಗುವಂತ ಬಹಿರಂಗ ಹೇಳಿಕೆಗಳು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣಗಳ ಒಂದಷ್ಟು ಚದುರಂಗದ ಆಟದ ಲೆಕ್ಕಾಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮೌನ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕೆಂತಂದು ಹೇಳಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಒಂದಷ್ಟು ಬಹಿರಂಗ ಹೇಳಿಕೆಗಳನ್ನ ಕೊಟ್ಬಿಡ್ತಾ ಇದ್ರು, ತಿರುಗೇಟನ್ನ ಕೊಡ್ತಾ ಇದ್ರು. ಆದ್ರೆ ಒಂದಷ್ಟು ರಾಜಕೀಯ ಚಾಣಾಕ್ಷತನವನ್ನ ತೋರ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ, ನಾನು ಈ ವಿಚಾರಗಳ ಬಗ್ಗೆ ಸದ್ಯಕ್ಕೆ ಮಾತನಾಡೋದಿಲ್ಲ, ಮಾತನಾಡುವಂತದ್ದು ಎಲ್ಲಿ ಮಾತನಾಡಬೇಕು ಅಲ್ಲೇ ಮಾತಾಡ್ತೀನಿ ಅನ್ನುವಂತ ಮಾತುಗಳನ್ನ ಹೇಳುವ ಮೂಲಕ ತಾವು ನನಗೆ ಒಂದಷ್ಟು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತನ್ನ ಕಾಪಾಡಿಕೊಳ್ಬೇಕು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಮೊನ್ನೆ ಅಷ್ಟೇ ವ್ಯಕ್ತಿ ಪೂಜೆ ಅಲ್ಲ, ಪಕ್ಷದ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಪದೇ ಪದೇ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಎಲ್ಲವನ್ನೂ ಮರೆತು ನಾನು ಶಿಸ್ತಿನ ಸಿಪಾಯಿಯಾಗಿ ನಿಲ್ತೀನಿ ಅನ್ನುವಂತ ಸಂದೇಶವನ್ನ ಸಿಎಂ ಡಿಕೆ ಶಿವಕುಮಾರ್ ಕೊಡ್ತಾನೆ ಬಂದಿದ್ದಾರೆ. ಯಾಕಂತಂದ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾವುದೇ ರೀತಿಯ ಡ್ಯಾಮೇಜ್ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಆಯ್ತು ಅನ್ನುವಂತ ಮಾತು ಬರಬಾರದು ಅನ್ನೋಂತ ಒಂದಷ್ಟು ಲೆಕ್ಕಾಚಾರವೂ ಕೂಡ ಇರಬಹುದು. ಆದ್ರೆ ಒಂದಂತೂ ಸತ್ಯ, ಆಂತರಿಕವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಹೇಳಿಕೆ ಈಗಾಗಲೇ ಎಐಸಿಸಿ ಮಟ್ಟಕ್ಕೂ ತಲುಪಿದೆ. ಅವರಿಗೂ ಕೂಡ ಮಾಹಿತಿಯನ್ನ ಕೊಡುವಂತದ್ದು, ಮತ್ತೆ ಸಹಜವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಬಲಿಗರ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನೋಟಿಸ್ ಕೊಡಲಾಗುತ್ತೆ. ಇವರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರುವಂತ ಹೊತ್ತಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಮೌನದಿಂದಲೇ ಕ್ರಾಂತಿಯ ಪಗಡೆ ಆಟವ ದಾಳವನ್ನ ಉರುಳಿಸ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ರಂಜಿತ್, ಓಕೆ, ಆಲ್ರೈಟ್, ನಮ್ಮ ಜೊತೆ ಹನುಮಂತು ಕೂಡ ಇದ್ದಾರೆ. ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಬಸವರಾಜ್. ಹನುಮಂತು, ಡಿಕೆ ಶಿವಕುಮಾರ್ ಒಂದ್ ಕಡೆ ಬಹಳ ಒಂದು ಗಂಭೀರವಾದ ನಿಗೂಢವಾದ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳ್ಬೋದು. ಅದು ಈಗಲಿಂದ ಶುರುವಾಗಿದ್ದಲ್ಲ, ಕಳೆದ ಒಂದು ತಿಂಗಳಿಂದಾನೇ ಯಾವಾಗ ಹೈಕಮಾಂಡ್ ಸ್ಟ್ರಿಕ್ಟ್ ವಾರ್ನ್ ಮಾಡ್ತೋ ಸಿಎಂ ವಿಚಾರದಲ್ಲಿ ಯಾರು ಮಾತಾಡಂಗಿಲ್ಲ ಅಂತ, ಅವಾಗ್ಲಿಂದಾನೇ ಡಿಕೆ ಶಿವಕುಮಾರ್ ಬಹಳ ಗಂಭೀರ ಆಗ್ಬಿಟ್ರು. ಸೊ ಈಗ ಸಿದ್ದರಾಮಯ್ಯ ಬಣ ಕೂಡ ಮತ್ತೊಂದು ಕಡೆ ಆಕ್ಟಿವ್ ಆಗಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರೋದ್ರ ಮುಖಾಂತರ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ನವೆಂಬರ್ 20ರ ಒಳಗೆ ಒಂದು ಬಹುದೊಡ್ಡ ಕ್ರಾಂತಿಗೆ, ಬದಲಾವಣೆಗೆ ಇದು ಮುನ್ನುಡಿನ ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನ ಹೈಕಮಾಂಡ್
ತನ್ನ ಗುಟ್ಟನ್ನ ಕರ್ನಾಟಕ ರಾಜ್ಯ ರಾಜಕಾರಣದ ಪವರ್ ಶೇರಿಂಗ್ ಚರ್ಚೆ ಜೀವಂತವಾಗಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಾತ್ರ ತನ್ನ ಗುಟ್ಟನ್ನ ಈ ಕ್ಷಣದವರೆಗೂ ಬಿಟ್ಕೊಟ್ಟಿಲ್ಲ. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಚರ್ಚೆ ಏನಂತಂದ ಹೇಳಿದ್ರೆ, ಇಲ್ಲಿ ನವೆಂಬರ್ 20 ಒಳಗಡೆ ಒಂದಷ್ಟು ರಾಜಕೀಯ ಮಹತ್ತರ ಬೆಳವಣಿಗೆಗಳಾಗ್ತವೆ ಅನ್ನುವಂತ ವಾದಗಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ನಲ್ಲಿ ಹೇಳ್ತಾ ಇರುವಂತಹ ನಾಯಕರು ಏನ್ ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಆ ಬದಲಾವಣೆಗಳೆಲ್ಲ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ದೊಡ್ಡ ಮಟ್ಟದ ಕ್ಯಾಬಿನೆಟ್ ರೀಶಫಲ್ ಆಗಿ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಒಂದೊಂದೇ ದಾಳಗಳು ಹೊರಗಡೆ ಬರ್ತಾ ಇರುವಂತದ್ದು ನೋಡಿದ್ರೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿದ್ರು, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈ ರೀತಿ ಹೇಳಿಕೆಗಳು ಪದೇ ಪದೇ ಹೇಳಿಕೆಗಳು ಕೊಟ್ಟಾಗ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೌನವಾಗೇ ಇದ್ದಾರೆ. ಆದರೆ ಬಹಿರಂಗವಾಗಿ ಮೌನವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೌನಕ್ಷರನಾಗಿದ್ದಾರೆ. ಯತೀಂದ್ರ ಅವರು ಮೊನ್ನೆ ಹಂಗೆ ಹೇಳಿದ್ರು, ನವೆಂಬರ್ ಕ್ರಾಂತಿಯ ಬಗ್ಗೆ ಸುದ್ದಿ ಇದಾವೆ, ಡಿಕೆ ಶಿವಕುಮಾರ್ ಅವರು ಮತ್ತೆ ತ್ಯಾಗ ಮಾಡಬೇಕಾಗುತ್ತಾ ಅನ್ನುವಂತ ಒಂದಿಷ್ಟು ಬೇಸರ ಅವರಿಗೆ ಖಂಡಿತವಾಗ್ಲೂ ಕೂಡ ಇದೆ. ಈ ಹಿಂದೆ ಸರ್ಕಾರವನ್ನ ಅಧಿಕಾರಕ್ಕೆ ತರೋದಕ್ಕೆ ಪ್ರಮುಖ ಪಾತ್ರ ವಹಿಸಿದಂತ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋದು ಅವರ ಬೆಂಬಲಿಗರ ಒಂದು ಅಸಮಾಧಾನ. ಇದರ ನಡುವೆ ಈಗಿನ ಎಲ್ಲ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಮೌನ ಕ್ರಾಂತಿ ಏನಾದ್ರೂ ಮಾಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ, ಸಂಪುಟ ಸರ್ಜರಿ, ಕುತೂಹಲ ಇದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ತುಟಿ ಬಿತ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಹಾಗಾದ್ರೆ? ಅಗೈನ್ ಹನುಮಂತು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಡಿಕೆ ಶಿವಕುಮಾರ್ ಅವರ ಹಾವಭಾವ, ಅವರ ನಡೆ ನುಡಿಯೆಲ್ಲ ಗಮನಿಸ್ತಾ ಇದ್ರೆ ಬಹುಶಃ ಡಿಕೆ ಶಿವಕುಮಾರ್ ಅವರು ಡಿಸ್ಟರ್ಬ್ ಆಗಿದ್ದಾರೆ, ಎಲ್ಲೋ ಅವರು ಮೌನ ಕ್ರಾಂತಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೋ ಒಂದು ಇರುಸು ಮುರುಸಿದೆ ಅನ್ನೋದೆಲ್ಲ ಅವರ ಮುಖಚರ್ಯಲ್ಲೇ ಗೊತ್ತಾಗುತ್ತೆ. ತಾವು ಹೇಗ್ ನೋಡ್ತಾ ಇದ್ದೀರಿ? ಇದೆಲ್ಲ ಚರ್ಚೆಗಳು ಹೇಗ್ ನಡೀತಾ ಇದಾವೆ? ಏನ್ ಹೇಳ್ತೀರಿ ಹನುಮಂತು? ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕ್ರಾಂತಿ ಆಗತ್ತೆ, ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನೋಂತ ಚರ್ಚೆಗಳು ಮೊದಲಿಂದನೂ ಕೂಡ ಇತ್ತು. ಅದು ಯತೀಂದ್ರ ಅವರು ಕೊಟ್ಟಂತ ಒಂದು ಹೇಳಿಕೆಯಿಂದ ಇದೀಗ ಮತ್ತೆ ಆ ಒಂದು ಕ್ರಾಂತಿಯ ಒಂದಷ್ಟು ಮುನ್ಸೂಚನೆ ಸಿಕ್ಕಿದೆ. ಅದು ಮತ್ತೆ ಹಂತ ಹಂತವಾಗಿ ಅಖಾಡ ಸಿದ್ಧ ಆಗ್ತಾ ಇದೆ ಕ್ರಾಂತಿಗೆ ಅನ್ನೋಂತ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತದ್ದು. ಮತ್ತೆ ಒಂದಷ್ಟು ಆಯಾಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಇಲ್ಲ, ಯಾವುದೇ ರೀತಿಯ ಬದಲಾವಣೆಗಳಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಮತ್ತೆ ಆಂತರಿಕವಾಗಿ ಬಹಳಷ್ಟು ವಿಶ್ವಾಸದಲ್ಲಿರೋದು ಏನಂತಂದು ಹೇಳಿದ್ರೆ, ನವೆಂಬರ್ನ ಕೊನೆಯ ವಾರದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳಾಗ್ತವೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಗುಟ್ಟನ್ನ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಇದರ ನಡುವೆ ಆಗುವಂತ ಬಹಿರಂಗ ಹೇಳಿಕೆಗಳು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣಗಳ ಒಂದಷ್ಟು ಚದುರಂಗದ ಆಟದ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೌನ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕೆಂತಂದು ಹೇಳಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಒಂದಷ್ಟು ಬಹಿರಂಗ ಹೇಳಿಕೆಗಳನ್ನ ಕೊಟ್ಬಿಡ್ತಾ ಇದ್ರು, ತಿರುಗೇಟನ್ನ ಕೊಡ್ತಾ ಇದ್ರು. ಆದ್ರೆ ಒಂದಷ್ಟು ರಾಜಕೀಯ ಚಾಣಾಕ್ಷತನವನ್ನ ತೋರ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ